ಜಾತಿಗಳನ್ನ ಸೆಗ್ರಿಗೇಷನ್ ಮಾಡಿ A, B, C ಅಂತೇಳಿ ಒಂದು ಅಸ್ಪೃಶ್ಯ ಸಮುದಾಯದ ಗುಂಪುಗಳನ್ನಾಗಿ ಮಾಡಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ವಿರುದ್ಧವಾಗಿರುತ್ತದೆ. ಇದನ್ನು ನಾವು ಪದೇ ಪದೇ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಯಾವುದೇ ಕಾರಣಕ್ಕೂ ನಾಗಮೋಹನ್ ದಾಸ್ ವರದಿಯಲ್ಲಿರತಕ್ಕಂಥ ಅಂಕಿಅಂಶಗಳು ಸಮರ್ಪಕವಾಗಿಲ್ಲ. ಜೊತೆಗೆ ಜಾತಿಗಳನ್ನ ಅವರು ವರ್ಗೀಕರಣ ಮಾಡೋ ಸಂದರ್ಭದಲ್ಲಿ ಬಲಗೈ ಸಂಬಂಧಿಸಿದ ಜಾತಿಗಳನ್ನ ಎಡಗೈಗೆ ಹಾಕುವುದು, ಎಡಗೈ ಸಂಬಂಧಿಸಿದ ಜಾತಿಗಳನ್ನ ಬಲಗೈಗೆ ಹಾಕಿ, ಇವೆರಡಕ್ಕೂ ಸಂಬಂಧಿಸಿದ ಜಾತಿಗಳನ್ನ ಅಲಮಾರಿಗಳಿಗೆ ಹಾಕಿ, ಅಲಮಾರಿಗಳಿಗೂ ಅನ್ಯಾಯ ಆಗಿದೆ ಮತ್ತು ಇನ್ನೊಂದು ಪ್ರಬಲ ಸಮುದಾಯಕ್ಕೂ ಅನ್ಯಾಯ ಆಗಿದೆ. ಯಾವುದೇ ಕಾರಣಕ್ಕೂ ಸರ್ಕಾರ ಸಾಮಾಜಿಕ ನ್ಯಾಯ ಕೊಡಬೇಕಾದಂತ ಸರ್ಕಾರ, ಜವಾಬ್ದಾರಿಯುತವಾದಂತ ಸರ್ಕಾರ ಈ ನೆಕ್ಸ್ಟ್ ಕ್ಯಾಬಿನೆಟ್ಗಳನ್ನ ಮಾಡೋದು ಮುಂದಕ್ಕೆ ಹಾಕೋದು, ಕ್ಯಾಬಿನೆಟ್ ಮಾಡೋದು ಮುಂದಕ್ಕೆ ಹಾಕೋದು. ಈ ಎಡಗೈನವ್ರು ಒಪ್ತಿಲ್ಲ ಅಂತ ಬಲಗೈನವ್ರ ಮೇಲೆ ಹೇಳೋದು, ಬಲಗೈ ಒಪ್ತಿಲ್ಲ ಅಂತ ಎಡಗೈ ಮೇಲೆ ಹೇಳಿ ಇವತ್ತು ಪಾಪ ವಿದ್ಯಾರ್ಥಿಗಳ ಭವಿಷ್ಯ 56,000 ಹುದ್ದೆಗಳು ತುಂಬಲಿಲ್ಲ. ವಿದ್ಯಾರ್ಥಿಗಳು ಪರದಾಟ ಮಾಡ್ತಾರೆ, ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಅವರ ಬದುಕೇನು, ಅವ್ರ ಭವಿಷ್ಯ ಏನು? ಈ ಒಳ ಮೀಸಲಾತಿಯನ್ನ ಅಂಕಿಅಂಶಗಳ ಆಧಾರದ ಮೇಲೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರೆ, ಎಂಪರಿಕಲ್ ಡಾಟಾ ಮೂಲಕ ಮಾಡಿ ಅಂತ ಹೇಳಿದ್ರೆ, ಇವ್ರೇನ್ ಮಾಡಿದ್ದಾರೆ? ಒಂದು ಅಂಕಿಅಂಶ ಕೂಗ್ಸೋದು, ಇನ್ನೊಂದು ಅಂಕಿಅಂಶವನ್ನು ಎತ್ತೋದು, ಅಲ್ಲಿಂದ ಕಿತ್ತಿ ಕಡೆಗೆ ಹಾಕೋದು, ಈ ಅಲ್ಲಾಗ್ತಕ್ಕಂಥ ಕೆಲಸ ಮಾಡಿರೋದ್ರಿಂದ, ಜೊತೆಗೆ ಕ್ಯಾಬಿನೆಟ್ ನಲ್ಲಿ ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಕ್ಯಾಬಿನೆಟ್ ನೋಟ್ ಶೀಟು ಒಂದು ಪ್ರವರ್ಗ ಏನಿದ್ದದನ್ನ ಇದ್ದಕ್ಕಿದ್ದಂತೆ ಪ್ರವರ್ಗ ಬಿಗೆ ಹಾಕಿ ಏನ್ ಮಾಡಿದ್ದಾರೆ? ಒಂದು ಸಮುದಾಯವನ್ನು ಶಾಶ್ವತವಾಗಿ ನಾಶ ಮಾಡ್ತಕ್ಕಂಥ ಹುನ್ನಾರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೋಗಿರ್ತಕ್ಕಂಥ ಕ್ಯಾಬಿನೆಟ್ ನೋಟ್ ಶೀಟು ಎ ಇದೆ, ಅಲ್ಲಿ ಸಚಿವ ಸಂಪುಟದ ಮುಂದೆ ಮಂಡಿಸಿರ್ತಕ್ಕಂಥದ್ದು ಬಿ ಇದೆ. ವಿಧಾನಸೌಧದಲ್ಲಿ ಮುಖ್ಯ ಕಾರ್ಯದರ್ಶಿಗಳಿರ್ತಾರೆ, DPR ಸೆಕ್ರೆಟರಿ, ಯಾರು ಇದನ್ನು ಮಾಡಿದವರು? ಇದು ಅತ್ಯಂತ ಕ್ರಿಮಿನಲ್ ಅಫೆನ್ಸ್. ಇದು ರಾಜ್ಯ ಸರ್ಕಾರದ ಮೇಲೆ ಕೆಟ್ಟ ವಾತಾವರಣ ಸೃಷ್ಟಿ ಮಾಡತಕ್ಕಂಥ ಘಟನೆ. ಅದು ಪ್ರವರ್ಗ ಏನಲ್ಲಿ ಹೋಗಿದ್ದಂತಹ ಏನು ಒಂದು ಸಮುದಾಯವನ್ನ ಪ್ರವರ್ಗ ಬಿಗೆ ಹಾಕಿರ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಸಂವಿಧಾನ ಬಾಹಿರ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಕೆಲಸ. ಇಂಥದನ್ನು ಯಾರು ಮಾಡಿದ್ರು ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಿದ್ರೆ ಒಬ್ಬರಲ್ಲೂ ಉತ್ತರ ಇಲ್ಲ. ಹಾಗಾಗಿ ಈ ಒಂದು ಪ್ರವರ್ಗ ಎ ಇದನ್ನ ಬಿ ಮಾಡೋದಲ್ಲದೆ ಇವಾಗ ರೋಸ್ಟರ್ ನಲ್ಲಿ ಬಹಳ ಗೊಂದಲಗಳನ್ನ ಸೃಷ್ಟಿ ಮಾಡಿ ಇವತ್ತು ರೋಸ್ಟರ್ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಈ ತರ ಮಾಡಿ ಯಾರಿಗೂ ಹುದ್ದೆಗಳು ಸಮರ್ಪಕವಾಗಿ ಸಿಗಬಾರದು ಆ ತರದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇನ್ನೆಷ್ಟು ದಿನಗಳ ಕಾಲ ಈ ಒಳ ಮೀಸಲಾತಿ ಗೊಂದಲ ಇಟ್ಟುಕೊಂಡು ಆ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಆಟ ಕಟ್ಟೋದು. ಅದಕ್ಕೆ ನಾವು ಇವತ್ತು ಒತ್ತಾಯ ಏನ್ ಮಾಡ್ತಿದ್ದೇವೆ ಸರ್ಕಾರಕ್ಕೆ, ಯಾಕೆ ನಿಮ್ಗೆ ಇಷ್ಟು ಸಮಸ್ಯೆ? ಆ ಸಮುದಾಯದ ಮುಖಂಡರು ಕರೆದು, ಈ ಸಮುದಾಯದ ಮುಖಂಡರು ಕರೆದು ಕಮಿಟಿ ಮಾಡಿ ಹೋದ್ರೆ ನೀವೇ ಅದೇನು ಒಪ್ಪಂದ ಮಾಡ್ಕೊಂಡು ಕೊಡ್ರೆ ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿ ನಿಮ್ಗೆ ಏನ್ ಕಷ್ಟ? ಯಾಕೆ ನೀವು ನಿಮ್ಮ ಮೇಲೆ ಹಾಕೊಳ್ತಾ ಇದ್ದೀರಾ? ಸರ್ಕಾರದವರ ಜವಾಬ್ದಾರಿ ಏನು? ನೀವು ಜವಾಬ್ದಾರಿ ತಗೊಂಡು ಕರೆಕ್ಟಾಗಿ ಮಾಡಬೇಕು. ಮಾಡಲಿಲ್ವಾ ಆ ಸಮುದಾಯದ ಮುಖ್ಯಸ್ಥರ ಕಮಿಟಿ ಮಾಡಿ ನೀವು ಅದೇನು ರಿಪೋರ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಕೇಳಬೇಕಾಗಿತ್ತು. ಅದು ಮಾಡಿಲ್ಲ, ಇದೂ ಮಾಡಿಲ್ಲ. ಕೊನೆಗೆ ಈ ಸಮುದಾಯವನ್ನು ಆ ಸಮುದಾಯಕ್ಕೆ ಎತ್ಕಟ್ಟೋದು, ಆ ಸಮುದಾಯ ಈ ಸಮುದಾಯಕ್ಕೆ ಎತ್ಕಟ್ಟಿ ಇವತ್ತು 56,000 ಹುದ್ದೆಗಳು ಒಂದು ತುಂಬಿಲ್ಲ. ಅದಕ್ಕೆ ನಾವ್ ಹೇಳೋದು 6-5 ಮಾಡಿದ್ರಿ, ಅದನ್ನ ಕೋರ್ಟು ಸ್ಟೇ ಕೊಟ್ಬಿಡ್ತು, ನೀವು ಮಾಡಕ್ ಬರಲ್ಲ ಅಂತು. 56 ಯಾವ ಕಾರಣಕ್ಕೂ ಮಾಡಬೇಡಿ ಅಂತ ಹೇಳ್ತು. ಈಗ ಮತ್ತೆ 50ರಲ್ಲಿ ಮಾಡ್ತೀವಿ ಅಂತೀರಾ. 50ರಲ್ಲಿ ಹೆಂಗಪ್ಪ ನೀವು ಯಾವ ದತ್ತಾಂಶ ಇಟ್ಕೊಂಡ್ ಮಾಡ್ತೀರಾ? ಯಾವ ಎಂಪರಿಕಲ್ ಡಾಟಾ ಇದೆ ನಿಮ್ಮ ಹತ್ರ? 15% ಅಲ್ಲಿ ಮಾಡ್ಲಿಕ್ಕೆ 15% ಅಲ್ಲಿ ಹೊಲಿಸ್ತೀವಿ ಅಂತಾರಲ್ಲ, ಏನು ಮಣ್ಣುಗುಡ್ಡೆಗಳು ಇಲ್ಲೊಂದು ಗುಡ್ಡೆ ಇಲ್ಲೊಂದು ಗುಡ್ಡೆ ಮಾಡ್ತೀರಾ? ಅದಕ್ಕೇನು ಪ್ರಿನ್ಸಿಪಲ್ಸ್ ಇಲ್ವಾ? ಅದಕ್ಕೇನು ರೂಲ್ಸ್ ಇಲ್ವಾ? ಅದಕ್ಕೊಂದು ಕಮಿಟಿ ಮಾಡಿ ಯಾವ್ಯಾವುದು ಹೆಂಗ್ ಮಾಡಬೇಕು ಏನು ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಲ್ವಾ? ಹಳೇ ಮೀಸಲಾತಿಯನ್ನು ಹೆಂಗ್ ಜಾರಿ ಮಾಡ್ತೀರಾ ನೀವು? 15% ಅಲ್ಲಿ ಯಾವ ದತ್ತಾಂಶ ಇದೆ, ಯಾವ ಎಂಪರಿಕಲ್ ಡಾಟಾ ಇದೆ ಅಂತ ನಾವು ಕೇಳ್ತಾ ಇದ್ದಾರೆ. ಆಯ್ತು, ಇದನ್ನೇ ಇಟ್ಕೊಂಡು ಯಾಕೆ ತೊಂದರೆ ಕೊಡೋದು? ಹಳೇ ಮೀಸಲಾತಿ ಏನಿತ್ತು ಅದನ್ನ ಯಥಾವತ್ ಜಾರಿ ಮಾಡ್ರಪ್ಪ, 15% ಜಾರಿ ಮಾಡಿ ಉದ್ಯೋಗ ತುಂಬಿ. ಪಾಪ ಯಾಕೆ ಅವ್ರಿಗೆ ತೊಂದರೆ ಕೊಡ್ತೀರಾ ಜನರಲ್ ವಿದ್ಯಾರ್ಥಿಗಳಿಗೆ ಎಂದು ನಾವು ಈಗಾಗಲೇ ಹಿಂದಿನ ಸಮಾವೇಶದಲ್ಲೂ ಕೇಳ್ಕೊಂಡಿದ್ದೇವೆ, ಎಲ್ಲಾ ಸಮಾವೇಶದಲ್ಲೂ ಹೇಳಿದ್ದೇವೆ. ಒಳ ಮೀಸಲಾತಿ ಗೊಂದಲ ಇತ್ತಂದ್ರೆ ಕಮಿಟಿ ಮಾಡಿ ಆ ಸಮುದಾಯ ಈ ಸಮುದಾಯ ಎಲ್ಲ ಸಮುದಾಯವನ್ನು ಸೇರಿಸಿ ಅಭಿಪ್ರಾಯ ತಿಳ್ಕೊಂಡು ಮಾಡಿ. ಅದು ಬಿಟ್ಟು ಜನರಲ್ ಅವ್ರಿಗೂ ಸಮಸ್ಯೆ, ಈ ಕಡೆ ಈ ಸಮುದಾಯಕ್ಕೂ ತೊಂದರೆ, ಈ ಸಮುದಾಯಕ್ಕೂ ತೊಂದರೆ, ಸಾಮರಸ್ಯನೇ ಇಲ್ಲ. ಆ ತರದಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಯಾಕೆ ಮಾಡಬೇಕು? ಸರ್ಕಾರದ ಜವಾಬ್ದಾರಿಗಳೇನು? ಈಗ 6-5 ಅಧಿವೇಶನದಲ್ಲಿ ತೀರ್ಮಾನ ಮಾಡಿದ್ರಿ, ಒಪ್ಕೊಂಡ್ರೆ, ರಾಜ್ಯಪಾಲರು ಸಹಿ ಮಾಡಿದ್ರು, ಆಕ್ಟ್ ಮಾಡಿದ್ರು. ಆದಷ್ಟು ಕೋರ್ಟ್ ಏನ್ ಹೇಳ್ತು? ರಿಜೆಕ್ಟ್ ಮಾಡ್ತು, ಮಾಡಕ್ ಬರಲ್ಲ ಅಂತ ಹೇಳ್ತು. ಆಯ್ತು, 15ರಲ್ಲಿ ಮಾಡ್ತೀವಿ. 15ರಲ್ಲಿ ಮಾಡ್ಬೇಕಂದ್ರೆ ಹೆಂಗ್ ಅದನ್ನ ಡಿವೈಡ್ ಮಾಡ್ತೀರಾ? ಎಷ್ಟು % ಡಿವೈಡ್ ಮಾಡ್ತೀರಾ? ದತ್ತಾಂಶನೇ ಇಲ್ಲ, ಎಂಪರಿಕಲ್ ಡೇಟಾನೇ ಇಲ್ಲ.
ಈ ತರ ರಾಜ್ಯ ಸರ್ಕಾರ ಗೊಂದಲಗಳನ್ನ ಮಾಡಿಕೊಂಡು ಇಡೀ ಜನ ಸಮುದಾಯವನ್ನ, ಇಡೀ ಶೋಷಿತ ಸಮುದಾಯವನ್ನ, ಇದು 101 ಜಾತಿಗೆ ಸಂಬಂಧಪಟ್ಟಂತ ವಿಷಯ ಇದು ಸೂಕ್ಷ್ಮ ವಿಷಯ. ಇಂಥ ವಿಷಯವನ್ನು ಇಟ್ಟುಕೊಂಡು ವಿಶೇಷ ಈ ಕ್ಯಾಬಿನೆಟ್ ಕರೆದೇ ನಮ್ಗೆ ಅವಮಾನ ಮಾಡ್ತಿದ್ದಾರೆ. ಕ್ಯಾಬಿನೆಟ್ಗಳು ಮಾಡಿ ನಮ್ಗೆ ಅವಮಾನ ಮಾಡೋದು. ಯಾಕಂದ್ರೆ ಒಂದು ಸಬ್ಜೆಕ್ಟ್ ಎಷ್ಟು ಕ್ಯಾಬಿನೆಟ್ ಕರೀತೀರಿ ಸರ್? ಯಾವ್ದಾದ್ರು ಒಂದು ಕ್ಯಾಬಿನೆಟ್ ಡಿಸೈಡ್ ಮಾಡಿ, ಕಮಿಟಿ ಒಪ್ಲಿಲ್ವಾ ಆ ಸಮುದಾಯದವ್ರನ್ನ ಕಮಿಟಿಗಳನ್ನ ಕರೀರಿ, ಕರೆದ್ಬಿಟ್ಟು ನೋಡ್ರಿ ಹಿಂಗಿದೆ ಎಲ್ಲ ತೀರ್ಮಾನ ಮಾಡ್ಕೊಂಡು ಬರೀ ಮುಗಿದೇ ಹೋಗಿತ್ತು. ಅದು ಮಾಡಂಗಿಲ್ಲ, ಇದು ಮಾಡಂಗಿಲ್ಲ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ನಾಳೆ ನಡೀತಕ್ಕಂಥ ಕ್ಯಾಬಿನೆಟ್ ನಲ್ಲಿ ಯಾವುದೇ ಸಮುದಾಯಕ್ಕೂ ನ್ಯಾಯ ಕೊಡೋದು. ರೋಸ್ಟರ್ ಆಗಿರ್ಬೋದು, ಅವ್ರ ಪರ್ಸೆಂಟೇಜ್ ಆಗಿರ್ಬೋದು, ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಏನ್ ಕೊಡಬೇಕು ಅಂತಿದ್ರು ಎಲ್ಲರಿಗೂ ಸಮಾನವಾಗಿ ಕೊಟ್ಬಿಡ್ಬೇಕು. ನೀವೇನಾದ್ರೂ ನಾಳೆ ಹಿಂದೆ ಮಾಡಿದ ರೀತಿಯಲ್ಲಿ ಒಂದ್ ಕಡೆ ಬೆಣ್ಣೆ ಒಂದ್ ಕಡೆ ಸುಣ್ಣ ಮಾಡಿದಂಗೆ ಅದನ್ನ ಕುಗ್ಸೋದು, ಅದನ್ನ ಇಗ್ಸೋದು, ಅಲ್ಲಿ ಕಿತ್ತಾಕೋದು, ಇಲ್ಲಿ ಕಿತ್ತಾಕೋದು, ಅದಕ್ಕೆ ತಿಲ್ಲಾಕ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತ ನಿಮ್ಮ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ನೈತಿಕತೆ ಇರಲ್ಲ. ನಿಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಉಳಿಯಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ. ನಮ್ಮವರೆಗೂ ನಾವು ಹೇಳ್ತಾ ಇದ್ದೇವೆ, ಯಾವುದೇ ಸಮುದಾಯಕ್ಕೆ ತೊಂದರೆ ಆದ್ರೆ ಅಥವಾ ಈ ನಮ್ಮ ಸಮುದಾಯಗಳು ತೊಂದರೆ ಆದ್ರೂ ನೀವು ರಾಜೀನಾಮೆ ಕೊಟ್ಟು ಬರ್ಬೇಕು. ಯಾಕೆ ನೀವು ಇರ್ಬೇಕಲ್ಲಿ ಆ ಜಾಗದಲ್ಲಿ ಅಂತಕ್ಕಂಥದ್ದು ನಮ್ಮ ನಾಯಕರುಗಳು ಗ್ರಹಿಸಿದ್ದೇವೆ, ಭೇಟಿ ಮಾಡಿದ್ದೇವೆ. ನಿನ್ನೆ ಮುಖ್ಯಮಂತ್ರಿನೂ ಭೇಟಿ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಅವರ ಸಮ್ಮುಖದಲ್ಲೇ ಕರೆದು ಚರ್ಚೆ ಮಾಡಿ, ನಾಳೆ ಕುರಾಕುರಿಯಲ್ಲಿ ಮಾಡಕ್ ಹೋಗಲ್ಲ, ಅವರೆಲ್ಲರೂ ಒಪ್ಪಿಸಿ ನಾನು ಈ ಒಂದು ಇದನ್ನ ನಾನು ಜಾರಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳನ್ನೇ. ನಾವಿವತ್ತು ನಾವು ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ, ಎಂಪರಿಕಲ್ ಡಾಟಾ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸುಪ್ರೀಂ ಕೋರ್ಟ್ ತೀರ್ಪಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ರಾಜಕೀಯ ಹಿತಾಸಕ್ತಿಗೋಸ್ಕರ ಮನ ಬಂದಂತೆ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು. ಇದು ಸುಪ್ರೀಂ ಕೋರ್ಟ್ ನಿಬಂಧನೆ ಇದೆ. ನಿಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರವಾಗಿ ಮನಸ್ಸಿಗೆ ತೋರಿಸದಂಗೆ ನೀವೇನು ಮಾಡಕ್ ಬರಲ್ಲ ಅಂತ ಕೋರ್ಟ್ ಪುನರ್ ಪರಿಶೀಲನೆ ಮಾಡ್ತೀವಿ ನಾವು ಅಂತ ಹೇಳಿದೆ ಕೋರ್ಟ್. ಇದನ್ನು ತಮ್ಮ ಪತ್ರಿಕಾ ಹೇಳಿಕೆ ಮುಖಾಂತರ ನಾನು ದಾಖಲು ಮಾಡ್ತಾ ಇದ್ದೇನೆ. ಯಾವುದೊಂದು ಸಹ ಕಾನೂನುಬದ್ಧವಾಗಿರ್ಬೇಕು. ಎಂಪರಿಕಲ್